ವೆಲ್ಕಮ್ ಬ್ಯಾಕ್. ಅಮೆರಿಕ ದಾಳಿಗೆ ಇರಾನ್ನ ಸರ್ವೋಚ್ಚ ನಾಯಕ ಖತಮ್ ಆಗಿರುವಂತದ್ದು. ಖಮೇನಿ ಸಾವಿನ ಸುದ್ದಿಯ ಬೆನ್ನಲ್ಲೇ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಇರಾನ್ನ ಟೆಹರಾನ್ನಲ್ಲಿ ಖಮೇನಿ ಸಾವಿಗೆ ಶೋಕಾಚರಣೆಯನ್ನ ಮಾಡಲಾಗ್ತಾ ಇದೆ. ಇರಾನ್ನ ಪರಮೋಚ್ಚ ನಾಯಕ ಖಮೇನಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅವರು ಪೋಸ್ಟ್ ಮಾಡಿದ್ರು. ಈಗ ಇರಾನ್ನ ಟೆಹರಾನ್ನಲ್ಲಿ ಖಮೇನಿ ಸಾವಿಗೆ ಶೋಕಾಚರಣೆಯನ್ನ ಮಾಡಲಾಗ್ತಾ ಇದೆ. ಖಮೇನಿ ಅಭಿಮಾನಿಗಳಿಂದ ಶೋಕಾಚರಣೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಇರಾನಿನ ಕ್ರೂರ ವ್ಯಕ್ತಿಯನ್ನ ನಾವು ಸಾಯಿಸಿದ್ದೀವಿ ಅಂತ ಟ್ರಂಪ್ ಅವರು ಪೋಸ್ಟ್ ಮಾಡಿದ್ರು. ನಮ್ಮ ಸೇನಾ ಪಡೆ ತನ್ನ ದಾಳಿಯ ಮುಖಾಂತರವಾಗಿ ಖಮೇನಿಯ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಅವರು ಈ ಒಂದು ಪೋಸ್ಟ್ ಮಾಡಿದ್ರು. ಈಗ ಒಂದು ಕಡೆ ಈ ಖಮೇನಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ನ ಟೆಹರಾನ್ನಲ್ಲಿ ಖಮೇನಿ ಅಭಿಮಾನಿಗಳು ಒಂದೆಡೆ ಸೇರಿ ಶೋಕಾಚರಣೆಯನ್ನ ಆಚರಿಸ್ತಾ ಇದ್ದಾರೆ. ಆದ್ರೆ ಖಮೇನಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಒಂದು ಕಡೆ ಇರಾನ್ ಹಾಗೆ ಇರಾಕ್ನಲ್ಲಿ ರಕ್ಷಣಾ ಸಚಿವನ ಸಾವು, ಮತ್ತೊಂದು ಕಡೆ ಇರಾನ್ನಲ್ಲಿ ಈಗ ಖಮೇನಿ ಅವರ ಸಾವು, ಒಂದು ಕಡೆ ಯುದ್ಧದ ತೀವ್ರತೆ ಕೂಡ ಜೋರಾಗಿದೆ. دمدمای اذان صبح ماه مبارک خبر شهادت آقا رو دادن. انتظار داشتید آقای ما، اون آقایی که همینجا روز تشییع حاج قاسم، روز نماز حاج قاسم، اونطور خدا رو قسم داد که شهادت نصیبش بشه. تو بستر ನೋಡಿ, ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ಖಮೇನಿ ಅವರು ಅತ್ಯಂತ ಶಕ್ತಿಶಾಲಿ ಧರ್ಮಗುರು ಆಗಿದ್ರು ಮೊದಲು. ಈಗ ಇರಾನ್ನಲ್ಲಿ ಇವರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅವರ ಪೋಸ್ಟ್, ಅವರು ನಿಜವಾಗೂ ಕೂಡ ಹತ್ಯೆ ಆಗಿದ್ದಾರೆ ಎನ್ನುವಂತಹ ವಿಚಾರ ದೃಢಪಟ್ರೆ ಇದು ಒಂದು ರೀತಿಯಾಗಿ ಹೊಸ ಮೈಲಿಗಲ್ಲು ಅಂತ ಹೇಳಬಹುದು. ಈಗಾಗಲೇ ಇರಾನ್ನಲ್ಲಿ ಟೆಹರಾನ್ನಲ್ಲಿ ಅವರ ಅಭಿಮಾನಿಗಳು ಒಂದೆಡೆ ಸೇರಿ ಶೋಕಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಈ ಹೇಳಿಕೆ ದೃಢಪಟ್ರೆ ಇರಾನ್ ಮತ್ತು ಇಡೀ ಪ್ರಪಂಚದ ಇತಿಹಾಸದಲ್ಲಿ ಒಂದು ಪ್ರಮುಖ ತಿರುವು ಸಾಬೀತಾಗುತ್ತೆ ಅಂತಾನೆ ಹೇಳಬಹುದು. ಅದರ ಜೊತೆಗೆ ಮತ್ತೊಂದೇನಪ್ಪಾ ಅಂತಂದ್ರೆ ನೋಡಿ, ಖಮೇನಿ ಒಬ್ಬ ಧರ್ಮಗುರು ಆಗಿದ್ದಂತವರು ಇರಾನ್ನ ಸುಪ್ರೀಂ ಲೀಡರ್ ಆಗಿ ಬೆಳೆದಿದ್ರು. ಅದಾದ ನಂತರವಾಗಿ ಇರಾನ್ನಲ್ಲಿ ಅವರ ಮಾತೇ ಸರ್ವೋಚ್ಚವಾಗ್ತಾ ಇತ್ತು. ಸೊ ಹಾಗಾಗಿ ಈಗ ಅವರ ಅಭಿಮಾನಿಗಳಲ್ಲಿ ಶೋಕಾಚರಣೆ ಮನೆ ಮಾಡಿದೆ. ವೆಲ್ಕಮ್ ಬ್ಯಾಕ್. ಅಮೆರಿಕ ದಾಳಿಗೆ ಇರಾನ್ನ ಸರ್ವೋಚ್ಚ ನಾಯಕ ಖತಮ್ ಆಗಿರುವಂತದ್ದು. ಖಮೇನಿ ಸಾವಿನ ಸುದ್ದಿಯ ಬೆನ್ನಲ್ಲೇ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಇರಾನ್ನ ಟೆಹರಾನ್ನಲ್ಲಿ ಖಮೇನಿ ಸಾವಿಗೆ ಶೋಕಾಚರಣೆಯನ್ನ ಮಾಡಲಾಗ್ತಾ ಇದೆ. ಇರಾನ್ನ ಪರಮೋಚ್ಚ ನಾಯಕ ಖಮೇನಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅವರು ಪೋಸ್ಟ್ ಮಾಡಿದ್ರು. ಈಗ ಇರಾನ್ನ ಟೆಹರಾನ್ನಲ್ಲಿ ಖಮೇನಿ ಸಾವಿಗೆ ಶೋಕಾಚರಣೆಯನ್ನ ಮಾಡಲಾಗ್ತಾ ಇದೆ. ಖಮೇನಿ ಅಭಿಮಾನಿಗಳಿಂದ ಶೋಕಾಚರಣೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಇರಾನಿನ ಕ್ರೂರ ವ್ಯಕ್ತಿಯನ್ನ ನಾವು ಸಾಯಿಸಿದ್ದೀವಿ ಅಂತ ಟ್ರಂಪ್ ಅವರು ಪೋಸ್ಟ್ ಮಾಡಿದ್ರು. ನಮ್ಮ ಸೇನಾ ಪಡೆ ತನ್ನ ದಾಳಿಯ ಮುಖಾಂತರವಾಗಿ ಖಮೇನಿಯ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಅವರು ಈ ಒಂದು ಪೋಸ್ಟ್ ಮಾಡಿದ್ರು. ಈಗ ಒಂದು ಕಡೆ ಈ ಖಮೇನಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ನ ಟೆಹರಾನ್ನಲ್ಲಿ ಖಮೇನಿ ಅಭಿಮಾನಿಗಳು ಒಂದೆಡೆ ಸೇರಿ ಶೋಕಾಚರಣೆಯನ್ನ ಆಚರಿಸ್ತಾ ಇದ್ದಾರೆ. ಆದ್ರೆ ಖಮೇನಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಒಂದು ಕಡೆ ಇರಾನ್ ಹಾಗೆ ಇರಾಕ್ನಲ್ಲಿ ರಕ್ಷಣಾ ಸಚಿವನ ಸಾವು, ಮತ್ತೊಂದು ಕಡೆ ಇರಾನ್ನಲ್ಲಿ ಈಗ ಖಮೇನಿ ಅವರ ಸಾವು, ಒಂದು ಕಡೆ ಯುದ್ಧದ ತೀವ್ರತೆ ಕೂಡ ಜೋರಾಗಿದೆ.
دارم خواب میبینم سلام دنیای جدید. اذان صبح دمدمای اذان صبح ماه مبارک خبر شهادت آقا رو دادن. انتظار داشتید آقای ما، اون آقایی که همینجا روز تشییع حاج قاسم، روز نماز حاج قاسم اونطور خدا رو قسم داد که شهادت نصیبش بشه تو بستر. ನೋಡಿ, ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ಖಮೇನಿ ಅವರು ಅತ್ಯಂತ ಶಕ್ತಿಶಾಲಿ ಧರ್ಮಗುರು ಆಗಿದ್ರು ಮೊದಲು. ಈಗ ಇರಾನ್ನಲ್ಲಿ ಇವರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅವರ ಪೋಸ್ಟ್ ಅವ್ರು ನಿಜವಾಗೂ ಕೂಡ ಹತ್ಯೆ ಆಗಿದ್ದಾರೆ ಎನ್ನುವಂತಹ ವಿಚಾರ ದೃಢಪಟ್ರೆ ಇದು ಒಂದು ರೀತಿಯಾಗಿ ಹೊಸ ಮೈಲಿಗಲ್ಲು ಅಂತ ಹೇಳ್ಬೋದು. ಈಗಾಗಲೇ ಇರಾನ್ನಲ್ಲಿ ಟೆಹರಾನ್ನಲ್ಲಿ ಅವರ ಅಭಿಮಾನಿಗಳು ಒಂದೆಡೆ ಸೇರಿ ಶೋಕಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಈ ಹೇಳಿಕೆ ದೃಢಪಟ್ರೆ ಇರಾನ್ ಮತ್ತು ಇಡೀ ಪ್ರಪಂಚದ ಇತಿಹಾಸದಲ್ಲಿ ಒಂದು ಪ್ರಮುಖ ತಿರುವು ಸಾಬೀತಾಗುತ್ತೆ ಅಂತಾನೆ ಹೇಳಬಹುದು. ಅದರ ಜೊತೆಗೆ ಮತ್ತೊಂದೇನಪ್ಪಾ ಅಂತಂದ್ರೆ ನೋಡಿ, ಖಮೇನಿ ಒಬ್ಬ ಧರ್ಮಗುರು ಆಗಿದ್ದಂತವರು ಇರಾನ್ನ ಸುಪ್ರೀಂ ಲೀಡರ್ ಆಗಿ ಬೆಳೆದಿದ್ರು. ಅದಾದ ನಂತರವಾಗಿ ಇರಾನ್ನಲ್ಲಿ ಅವರ ಮಾತೇ ಸರ್ವೋಚ್ಚವಾಗ್ತಾ ಇತ್ತು. ಸೊ ಹಾಗಾಗಿ ಈಗ ಅವರ ಅಭಿಮಾನಿಗಳಲ್ಲಿ ಶೋಕಾಚರಣೆ ಮನೆ ಮಾಡಿದೆ. ವೆಲ್ಕಮ್ ಬ್ಯಾಕ್. ಅಮೆರಿಕ ದಾಳಿಗೆ ಇರಾನ್ನ ಸರ್ವೋಚ್ಚ ನಾಯಕ ಖತಮ್ ಆಗಿರುವಂತದ್ದು. ಖಮೇನಿ ಸಾವಿನ ಸುದ್ದಿಯ ಬೆನ್ನಲ್ಲೇ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಇರಾನ್ನ ಟೆಹರಾನ್ನಲ್ಲಿ ಖಮೇನಿ ಸಾವಿಗೆ ಶೋಕಾಚರಣೆಯನ್ನ ಮಾಡಲಾಗ್ತಾ ಇದೆ. ಇರಾನ್ನ ಪರಮೋಚ್ಚ ನಾಯಕ ಖಮೇನಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅವರು ಪೋಸ್ಟ್ ಮಾಡಿದ್ರು. ಈಗ ಇರಾನ್ನ ಟೆಹರಾನ್ನಲ್ಲಿ ಖಮೇನಿ ಸಾವಿಗೆ ಶೋಕಾಚರಣೆಯನ್ನ ಮಾಡಲಾಗ್ತಾ ಇದೆ. ಖಮೇನಿ ಅಭಿಮಾನಿಗಳಿಂದ ಶೋಕಾಚರಣೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಇರಾನಿನ ಕ್ರೂರ ವ್ಯಕ್ತಿಯನ್ನ ನಾವು ಸಾಯಿಸಿದ್ದೀವಿ ಅಂತ ಟ್ರಂಪ್ ಅವರು ಪೋಸ್ಟ್ ಮಾಡಿದ್ರು. ನಮ್ಮ ಸೇನಾ ಪಡೆ ತನ್ನ ದಾಳಿಯ ಮುಖಾಂತರವಾಗಿ ಖಮೇನಿಯ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಅವರು ಈ ಒಂದು ಪೋಸ್ಟ್ ಮಾಡಿದ್ರು. ಈಗ ಒಂದು ಕಡೆ ಈ ಖಮೇನಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ನ ಟೆಹರಾನ್ನಲ್ಲಿ ಖಮೇನಿ ಅಭಿಮಾನಿಗಳು ಒಂದೆಡೆ ಸೇರಿ ಶೋಕಾಚರಣೆಯನ್ನ ಆಚರಿಸ್ತಾ ಇದ್ದಾರೆ. ಆದ್ರೆ ಖಮೇನಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಒಂದು ಕಡೆ ಇರಾನ್ ಹಾಗೆ ಇರಾಕ್ನಲ್ಲಿ ರಕ್ಷಣಾ ಸಚಿವನ ಸಾವು, ಮತ್ತೊಂದು ಕಡೆ ಇರಾನ್ನಲ್ಲಿ ಈಗ ಖಮೇನಿ ಅವರ ಸಾವು, ಒಂದು ಕಡೆ ಯುದ್ಧದ ತೀವ್ರತೆ ಕೂಡ ಜೋರಾಗಿದೆ. دارم خواب میبینم سلام دنیای جدید. اذان صبح دمدمای اذان صبح ماه مبارک خبر شهادت آقا رو دادن. انتظار داشتید آقای ما، اون آقایی که همینجا روز تشییع حاج قاسم، روز نماز حاج قاسم اونطور خدا رو قسم داد که شهادت نصیبش بشه تو بستر. ನೋಡಿ, ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ಖಮೇನಿ ಅವರು ಅತ್ಯಂತ ಶಕ್ತಿಶಾಲಿ
ಧರ್ಮಗುರು ಆಗಿದ್ರು ಮೊದಲು. ಈಗ ಇರಾನ್ನಲ್ಲಿ ಇವರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅವರ ಪೋಸ್ಟ್ ಅವ್ರು ನಿಜವಾಗ್ಲೂ ಕೂಡ ಹತ್ಯೆ ಆಗಿದ್ದಾರೆ ಎನ್ನುವಂತಹ ವಿಚಾರ ದೃಢಪಟ್ರೆ ಇದು ಒಂದು ರೀತಿಯಾಗಿ ಹೊಸ ಮೈಲಿಗಲ್ಲು ಅಂತ ಹೇಳ್ಬೋದು. ಈಗಾಗಲೇ ಇರಾನ್ನಲ್ಲಿ ಟೆಹರಾನ್ನಲ್ಲಿ ಅವರ ಅಭಿಮಾನಿಗಳು ಒಂದೆಡೆ ಸೇರಿ ಶೋಕಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಈ ಹೇಳಿಕೆ ದೃಢಪಟ್ರೆ ಇರಾನ್ ಮತ್ತು ಇಡೀ ಪ್ರಪಂಚದ ಇತಿಹಾಸದಲ್ಲಿ ಒಂದು ಪ್ರಮುಖ ತಿರುವು ಸಾಬೀತಾಗುತ್ತೆ ಅಂತಾನೆ ಹೇಳಬಹುದು. ಅದರ ಜೊತೆಗೆ ಮತ್ತೊಂದೇನಪ್ಪಾ ಅಂತಂದ್ರೆ ನೋಡಿ, ಖಮೇನಿ ಒಬ್ಬ ಧರ್ಮಗುರು ಆಗಿದ್ದಂತವರು ಇರಾನ್ನ ಸುಪ್ರೀಂ ಲೀಡರ್ ಆಗಿ ಬೆಳೆದಿದ್ರು. ಅದಾದ ನಂತರವಾಗಿ ಇರಾನ್ನಲ್ಲಿ ಅವರ ಮಾತೇ ಸರ್ವೋಚ್ಚವಾಗ್ತಾ ಇತ್ತು. ಸೊ ಹಾಗಾಗಿ ಈಗ ಅವರ ಅಭಿಮಾನಿಗಳಲ್ಲಿ ಶೋಕಾಚರಣೆ ಮನೆ ಮಾಡಿದೆ.